ಯಾಕೆ ಎಲ್ರು ಹೀಗೆ ನಿಂತ್ಬಿಟ್ರಿ? ಅವ್ರ ಅಪ್ಪ ಬಂದ ತಕ್ಷಣ ಆರ್ಯ ಓಡೋಗಿ ತಬ್ಕೊಂಡ್ಬಿಟ್ನಲ್ಲ, ಅದಕ್ಕೆ ಅವ್ನು ನೋಡಿ ಎಷ್ಟು ದಿನ ಆಗಿತ್ತು ಅಂತ ಕೇಳಿದೆ. ಅವರಪ್ಪ ಬರೋದು ಸ್ವಲ್ಪ ಲೇಟ್ ಆದರೂ ಅವ್ನು ನಡ್ಕೊಳ್ಳೋದೇ ಹೀಗೆ. ಅವನಿಗೆ ಅವರಪ್ಪ ಅಂದರೆ ತುಂಬ ಇಷ್ಟ. ನೋಡಿದ್ರೇನೆ ಗೊತ್ತಾಗುತ್ತೆ ಅವ್ರ ಅಪ್ಪನ ಕಂಡ್ರೆ ಅವನಿಗೆ ಎಷ್ಟು ಇಷ್ಟ ಅಂತ. ಅದಕ್ಕೆ ಆರ್ತಿ ನಾನು ಹೇಳಿದ್ದು, ನಿಮ್ಮ ಸಂಸಾರ ಅಂದರೆ ನನಗೆ ತುಂಬ ಇಷ್ಟ. ನೋಡು, ಒಬ್ಬರನ್ನ ಕಂಡ್ರೆ ಒಬ್ಬರು ಬಿಟ್ಕೊಡೋಲ್ಲ. ಆಹಾ, ಏನು ಪ್ರೀತಿ, ಏನು ವಿಶ್ವಾಸ. ಗಂಡ ಹೆಂಡತಿ ಮಕ್ಕಳು ಒಬ್ಬರನ್ನೊಬ್ಬರು ಬಿಟ್ಟಿರೋಲ್ಲ ಅಂತಾರಲ್ಲ, ಇದನ್ನೆಲ್ಲ ನೋಡ್ತಾ ಇದ್ರೆ ನನಗೆ ಎಷ್ಟು ಸಂತೋಷ ಆಗುತ್ತೆ ಗೊತ್ತಾ. ನಿಮ್ಮಂಥ ಸಂಸಾರ ಹುಡುಕಿದ್ರೂ ಸಿಕ್ಕೋಲ್ಲ. ನಮ್ಮ ಸಂಸಾರ ಆನಂದ ಸಾಗರ, ಯಾವುದೋ ಸಿನಿಮಾದಲ್ಲಿ ಹೇಳ್ತಾರಲ್ಲ ಅದು. ಅಲ್ಲಪ್ಪ, ತಂದೆ ಮೇಲೆ ಪ್ರೀತಿ ಇರಬೇಕು ನಿಜ, ಆದರೆ ಇಷ್ಟೊಂದಿದ್ರು ಹೇಗಪ್ಪ? ಅಕಸ್ಮಾತ್ ನಿಮ್ಮಪ್ಪ 3-4 ದಿವಸ ಊರಿಗೋದ್ರೆ ಆವಾಗ ಏನು ಮಾಡ್ತೀಯಪ್ಪ? ಹಾಗಾಗಲ್ಲ ಬಿಡಿ. ಹೇಗಿದ್ರೆ ನಿಮ್ಮ ಮೊಮ್ಮಗಳು ನನ್ನ ಮಗನ ಹೆಂಡತಿಯಾಗಿ ಬರ್ತಾ ಇದ್ದಾಳಲ್ಲ, ಆಗ ಅಪ್ಪ ಅಮ್ಮನ ಮೇಲೆ ಸ್ವಲ್ಪ ಒಲವು ಕಡಿಮೆ ಆಗ್ಬೋದು. ನೀನು ಹೇಳೋದು ಸರಿನೇ ಕಣಮ್ಮ. ಮುತ್ತು ಕೊಡೋಳು ಬಂದಾಗ ತುತ್ತು ಕೊಡೋಳನ್ನ ಮರಿಬಾರ್ದಲ್ವಾ? ಸ್ವಾತಿ, ನೀನಿಂಥ ಮನೆಗೆ ಸೊಸೆಯಾಗಿ ಬರೋದಕ್ಕೆ ಪುಣ್ಯ ಮಾಡಿದ್ದೀಯ ಕಣೆ. ಅಯ್ಯೋ, ಆಗಲಿಂದ ನಾನು ಒಬ್ಬಳೇ ಮಾತಾಡ್ತಾ ಇದ್ದೀನಿ. ನಾನು ಯಾರು ಅಂತ ನಿಂಗೆ ಗೊತ್ತಾಯ್ತಾ? ನನಗೆ ಗೊತ್ತಮ್ಮ, ನೀವು ಸ್ವಾತಿಯವರ ಅಜ್ಜಿ. ಮದುವೆ ಮಾತುಕತೆಗೆ ಬಂದಿದ್ದೀವಿ. ಒಂದೇ ಸಲ ಮದುವೆನೂ ಮುಗಿಸ್ಕೊಂಡು ಹೋಗ್ಬೇಕು ಅಂತಿದ್ದೀರಿ. ಎಷ್ಟೇ ಆದರೂ MLA ಅಲ್ವಾ, ಎಲ್ಲ ತಿಳ್ಕೊಂಡೇ ಇರ್ತೀಯ. ಜಗತ್ತಾಳೋರ್ಗೆ ಮನೆ ಆಳೋಗ್ ಗೊತ್ತಿಲ್ವಾ? ಅಯ್ಯಯ್ಯೋ, ನಾನು ಮಾತಾಡ್ತಾ ಇದ್ರೆ ಮಾತಾಡ್ತಾನೇ ಇರ್ತೀನಿ. ಏ ಸ್ವಾತಿ, ಅಡುಗೆ ರೆಡಿ ಏನೇ? ಅಜ್ಜಿ, ಎಲ್ಲ ರೆಡಿ ಇದೆ. ಹಾಗಾದ್ರೆ ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಊಟ ಮಾಡೋಣ. ಸೂರ್ಯ, ನೀನು ಬೇಗ ಹೋಗಿ ಬಟ್ಟೆ ಬದಲಾಯಿಸ್ಕೊಂಡು ಬಪ್ಪ. ಸರಿ. ಒಂದು ನಿಮಿಷ. ಈ ಮನೆಯಲ್ಲಿ ಯಾರೋ ಒಬ್ಬರು ಮಿಸ್ ಆಗ್ತಾ ಇದ್ದಾರಲ್ಲ, ಯಾರದು? ಓ, ಈ ಮನೆ ದೊಡ್ಡ ಮರ. ಏ ಸ್ವಾತಿ, ಅದೇನೋ ಹೆಸರು ಹೇಳ್ದಲ್ಲ, ಏನದು? ಅಜ್ಜಿ, ಅದು ಆದಿತ್ಯ. ಕರೆಕ್ಟ್.